ಡೆಲ್ಲಿ ಹೋಗಿರುವಂಥದ್ದು ನಿಮ್ಗೆ ಗೊತ್ತಿದೆ. ಹಿಂದೆ ನಾವು ಒಂದು ಮೀಟಿಂಗ್ ಮಾಡಿ ನಾವೊಂದು 30 ಜನ ಸೇರಿಕೊಂಡು ಕೇಂದ್ರ ಮತ್ತು ರಾಜ್ಯದ ನಾಯಕರಿಗೆ ಮನವಿ ಮಾಡಿದ್ದೀವಿ. ನಮಗೂ ಒಂದು ಅವಕಾಶ ಕೊಡಿ, ಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳಿ ಕೇಳಿದ್ವಿ. ಎಲ್ಲೋ 3 ಬಾರಿ 4 ಬಾರಿ 5 ಬಾರಿ ಆದವರಿಗೆ. ಅದರಿಂದ ಆ ಮೀಟಿಂಗ್ ಆದ ನಂತರ ಹಿಂದೆ ತೀರ್ಮಾನ ಆಗಿತ್ತು, ಇದೇ ತಿಂಗಳು 11ನೇ ತಾರೀಕು ಹೋಗಬೇಕು, ಚುನಾವಣೆ ಮುಗಿದ ಮೇಲೆ ಅಂತ ಹೇಳಿದ್ದೀವಿ. ಯಾವುದಂದ್ರೆ ದಾವಣಗೆರೆ ಮತ್ತು ಬಾಗಲಕೋಟೆ ಚುನಾವಣೆ ಆಮೇಲೆ ಮುಗೀತು. ಚುನಾವಣೆ ಆದ ನಂತರ ಈಗ 11ನೇ ತಾರೀಕು ಫಿಕ್ಸ್ ಮಾಡಿದ್ವಿ, ಹೊರಟಿದ್ದೀವಿ ಅಷ್ಟೇ. ಸಚಿವ ಸ್ಥಾನ ಬಿಟ್ಟು ಬೇರೆ ಇನ್ನೇನಾದರೂ ಸಚಿವ ಸ್ಥಾನ ಬಿಟ್ಟರೆ ಬೇರೆ ಯಾವುದೂ ನಾವು ಕೇಳಕ್ ಹೋಗಲ್ಲ. ಓನ್ಲಿ ಸಚಿವ ಸ್ಥಾನ ಬಗ್ಗೆ ಮಾತ್ರ ಮಾತಾಡ್ತೀವಿ. ಅದು 3, 4, 5 ಬಾರಿ ಗೆದ್ದಂತ ಶಾಸಕರಿದ್ದಾರೆ, ಸಮರ್ಥರಿದ್ದಾರೆ, ಅವರಿಗೆ ಕೊಡಿ ಅಂತ ಕೇಳಕ್ ಹೋಗ್ತಾ ಇದ್ದೀವಿ. ದಾವಣಗೆರೆಯಲ್ಲಿ ಇತ್ತೀಚೆಗೆ ಮೈನಾರಿಟಿ ಲೀಡರ್ಸ್ ಅಲ್ಲಿ ಸ್ವಲ್ಪ ಅದು ಸಹಜವಾಗಿ ಇರುತ್ತೆ. ಒಂದು ಯಾವತ್ತೂ ಸಹ ಚುನಾವಣೆ ಅಂತ ಸಂದರ್ಭದಲ್ಲಿ ಲೀಡರ್ಗಳಲ್ಲಿ ಗೊಂದಲ ಬರುತ್ತೆ. ಯಾವತ್ತೇ ಚುನಾವಣೆ ಅಂತ ಬಂದಂತ ಸಂದರ್ಭದಲ್ಲಿ ಗೊಂದಲ ಮಾಡೋದು ಬೇಡ. ಯಾಕಂದ್ರೆ ಯಾವುದೇ ವ್ಯಕ್ತಿ ನಿಲ್ಸಿದ್ರು ಅದು ಕಾಂಗ್ರೆಸ್ ಅಭ್ಯರ್ಥಿ ಅಂತ ಚುನಾವಣೆ ಮಾಡೋದು ಒಳ್ಳೇದು. ಈಗ ಡೆಲ್ಲಿ ಹೋಗ್ತಿದ್ದಾರೆ, ಯಾರನ್ನ ಬಿಟ್ಟು ಮಾಡ್ತಾ ಇದ್ದಾರೆ ಸರ್? ಎಲ್ಲ ಯಾರ್ಯಾರು ಇದ್ದಾರೆ ಚುನಾವಣೆಯಲ್ಲಿ ಹೋಗಿದ್ದಾರೆ, ತಮಿಳುನಾಡು ಮತ್ತು ಕೇರಳ ಯಾರ್ಯಾರು ಇದ್ದಾರೆ ಅವ್ರನ್ನ ಭೇಟಿ ಮಾಡಿ ಬರ್ತೀವಿ.